ಹಿಂಗೈತಿ ಸ್ವಲ್ಪ ಕಾಲ್ ಮ್ಯಾಗೈತಿ ಹೇಳ್ರಿ ಯೂಟ್ಯೂಬಿಗೆ ಕರೆಕ್ಟಾಗಿ ಕಾಣಿಸ್ತೈತಿ ಅಂದ್ರೆ ಲೈನ್ಸ್ ಭಾಳ ಚಂದ ಅದಾವ. ಬಿಫೋರ್ ಮ್ಯಾರೇಜ್ ಹುಡುಗ ಹುಡುಗಿ ಬಂದು ಇಲ್ಲಿ ಕೂಡೋ ಪರ್ಮಿಷನ್ ಇಲ್ಲ. ಈ ಕಡೆ ಬಂದು ಅಂದ್ಮೇಲೆ ಒಂದು ಪೆಗ್ ಅದು ಜಾಗದಾಗ ಹೆಣ ಬೀಳ್ತಾವ್ರಿ. ಫೋನ್ ಹಚ್ಚಿ ಬಾರಪ್ಪ ಅಂತ ಏನಂತ ಫೋನ್ ಹಚ್ಚಿ ಬಂದೆ ಫೋನ್ ಬಾಯ್ ಬಾಯ್ ಮತ್ತೆ ಸಿಗೋಣ ಬಾಯ್ ಬ್ರೋ ಮತ್ತೆ ಸಿಗೋಣ. ಟೇಕ್ ಕೇರ್. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಚಂದ ಮಾಮ ಕೈ ಚಾಚಿದ ಬಾರೆ ಎಂದು ಗೋಳಾಡಿದ ಇವನ ಬಿಟ್ಟು ಹೋಗಲಾರೆ ಎಂದಳು. ಏನಪ್ಪ ಇದು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗೈತಿ ಅನ್ಕೋಬೇಡ್ರಿ. ಇಲ್ಲೊಂದು ಗಾರ್ಡನಿಗೆ ಬಂದಿದ್ವಿ ನಾನು ನಮ್ಮ ಪ್ರೀತು. ಯಾಕಂದ್ರೆ ಒಂದು ಎರಡು ಸಣ್ಣದು ರೀಲ್ಸ್ ಮಾಡೋದಿತ್ತು. ಡೈಲಿ ಇದಪ್ಪ ಅಂತ ಅನ್ಕೋಬೇಡ್ರಿ. ಸ್ವಲ್ಪ ದಿವಸ ಒಂದಷ್ಟು ಕಂಟೆಂಟ್ ಪ್ರಿಪೇರ್ ಮಾಡಕತ್ತೀವಿ ನಾವೆಲ್ಲ ಒಂದು ಫ್ರೆಂಡ್ಸ್ ಸೇರಿ. ಸೊ ಆ ಟೀಮ್ ಕಂಟೆಂಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಆ್ಯಂಡ್ ಎಷ್ಟು ಪೀಸ್ ಐತ್ರಿ ಇದು ಗಾರ್ಡನ್ ಅಂದ್ರೆ ಫುಲ್ ಹೆವಿ ಪೀಸ್ ಐತಿ. ನೀವು ಒಂದು ನಾಯ್ಸು ಇಲ್ಲಿ ಕೇಳಂಗಿಲ್ಲ, ಅಷ್ಟು ಪೀಸ್ ಐತಿ. ಸೊ ಇವಾಗ ಒಂದೆರಡು ರೀಲ್ಸ್ ಮಾಡೋಣ. ಮಾಡಿದ್ಮ್ಯಾಗ ಮತ್ತು ಮನೆಗೆ ಹೋಗೋಣ. ಮನೆಗೆ ಹೋಗಿ ಅದು Q&A ವ್ಲಾಗ್ ಇತ್ತಲ್ಲ ಅದನ್ನು ಪ್ರಿಪೇರ್ ಮಾಡ್ಬೇಕ್ರಿ ಇವತ್ತು ಎಷ್ಟೊತ್ತಿದ್ರು. ಯಾಕಂದ್ರೆ ಇವತ್ತು ನಿನ್ನೆ ಹಾಕಿದ್ದೆ ಅಂದಮೇಲೆ ಮತ್ತು ಇವತ್ತು ಎಷ್ಟೊತ್ತಿದ್ರು ಈವ್ನಿಂಗ್ ಮಾಡ್ಬೇಕದು ನಾನು Q&A ವ್ಲಾಗ್. ಅದು ವ್ಲಾಗ್ ಮಾತ್ರ ಸಖತ್ತಿರ್ತೈತಿ. ಯಾಕಂದ್ರೆ ಅಷ್ಟು ಮಸ್ತ್ ಕ್ವಶನ್ ಕೇಳ್ಯಾರ. ಸೊ ಈಗ ಒಂದೆರಡು ಸಿನಿಮೆಟಿಕ್ ವಿಡಿಯೋ ಹಾಕ್ತೀನಿ ಗಾರ್ಡನದು. ಅನ್ನಾಹುತ ಐತ್ರಿ ಗಾರ್ಡನ್ ಮಾತ್ರ ಭಾಳ ಇಷ್ಟ ಆಗೈತಿ. ಒಂಥರ ನೆಮ್ಮದಿ ಐತಿ. ಆ್ಯಂಡ್ ಇಲ್ಲಿ ಯಾವುದೂ ಕಪಲ್ಸ್ ಬರೋಕ್ಕೆ ಬಿಡೋಂಗಿಲ್ಲ ಅಂತ ಮೀನ್ಸ್ ಬಿಫೋರ್ ಮ್ಯಾರೇಜ್ ಹುಡುಗ ಹುಡುಗಿ ಬಂದು ಇಲ್ಲಿ ಕೂಡೋ ಪರ್ಮಿಷನ್ ಇಲ್ಲ. ಕುಂತ್ರ ಆಜು ಬಾಜು ಮನೆಯವ್ರು ಎಲ್ಲರೂ ಬಂದು ಎಬ್ಬಿಸಿ ಕಳಿಸ್ಬಿಡ್ತಾರೆ ರೀ ಅವ್ರನ್ನ. ಸೊ ಇವಾಗ ಸಿನಿಮೆಟಿಕ್ ವೀಡಿಯೋ ನೋಡಿರಿ. ಆ್ಯಂಡ್ ಆಮೇಲೆ ನಂದು ರೀಲ್ ಏನು ಮಾಡಿರ್ತೀನಿ ಅದು ಒಂದು ವೀಡಿಯೋ ಬರ್ತೈತಿ. ಅದಾದ್ಮೇಲೆ ಮತ್ತು ಮುಂದೆ ಏನೇನು ಮಾಡ್ತಿರ್ತೀನಿ ಅನ್ನೋದು ಬರ್ತಿರ್ತೈತಿ. ಆ್ಯಂಡ್ ನಿಮ್ಮದು ಸಪೋರ್ಟ್ ಭಾಳ ಇಷ್ಟ ಆಗತೈತಿ. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ಜಾತ್ರೆಲು ಸಂತೆಲು ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರು, ಅದೇ ಪ್ರೀತಿ. ಇವಾಗ ಭಾಳ ನೋಡಕತ್ತೀನಿ ಇದನ್ನು. ಹುಡುಗಿ ಪ್ರೀತಿ ಜಾಸ್ತಿ ಆದ್ರೆ ಹುಡುಗ ದಾರಿ ಬರ್ತಾನೆ. ಅದ ಹುಡುಗನ ಪ್ರೀತಿ ಜಾಸ್ತಿ ಆದ್ರೆ ಹುಡುಗಿ ಪಕ್ಕ ದಾರಿ ಬಿಡ್ತಾನೆ. ನಾ ಹೇಳಿದ್ದೆ ಕರೆ ಅದಲ್ಲ. ಈಗಿನ ಕಾಲದಾಗ ರೂಪ ಮತ್ತು ರೂಪಾಯಿ ಒಟ್ಟ ಗರ್ವ ತೋರಿಸ್ಬಾರ್ದು. ಯಾಕಂದ್ರೆ ಈ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇವ್ರ ಹೈಟ್ ಕಮ್ಮಿ ಇದ್ದಕ್ಕೆ ಇಂಥ ಪರಿಸ್ಥಿತಿ ಇರ್ತಾವೆ. ನಾವು ಶಾರ್ಟ್ ಬೇಕಂದ್ರೆ ಎಷ್ಟೆಷ್ಟೋ ಕಷ್ಟಪಡ್ತಿರ್ತೀವಿ. ಈಗ ನಾನು ಒಬ್ಬ ಕಂಟೆಂಟ್ ಕ್ರಿಯೇಟ್ರಿ. ಸೊ ಯೂಟ್ಯೂಬಿಗೆ ಬ್ಲಾಗ್ ಬೇಕು, ಅದ್ರ ಸಲುವಾಗಿ ಅವ್ರಿಗೆ ರಂಭಿಸಿದೆ ಫಸ್ಟ್. ಹಿಂಗೈತಿ ಸ್ವಲ್ಪ ಕಾಲ್ ಮ್ಯಾಗೈತಿ ಹೇಳ್ರಿ. ಯೂಟ್ಯೂಬಿಗೆ ಕರೆಕ್ಟಾಗಿ ಕಾಣಿಸ್ತೈತಿ ಅಂದ್ರೆ ಲೈನ್ಸ್ ಭಾಳ ಚಂದ ಅದಾವೆ. ಅದನ್ನ ಯೂಟ್ಯೂಬಿಗೆ ಹಾಕ್ತೀನಿ ಅಂತ ಹೇಳಿದೆ. ಸೊ ಅವ್ರು ಹಿಂಗೆ ನಿಂತು ಬಿಟ್ರೆ ನಾ ಅದ್ರೊಳಗೆ ಅವ್ರಿಗೆ ಫಾ ಮಾಡಿ ಕಳಿಸ್ಬಿಟ್ಟೆ ಮನೆಗೆ. ಬರೀ ಇಂಥದೆಯಾ ನೀವು ಎಲ್ಲ ಭಾರಿ ಹಬ್ಬ. ನೀವು ಫೋನ್ ಹಚ್ಚಿ ಬಾರಪ್ಪ ಅಂತ ಏನಂತ ಫೋನ್ ಹಚ್ಚಿ ಬಂದೆ ಫೋನ್ ಗೊತ್ತೈತೆ ನನಗೆ. ಅದಕ್ಕೆ ನಾ ಫೋನ್ ಹಚ್ಚಂಗಿಲ್ಲ. ಈಗ ಹಂಗೆ ಬರ್ತ ನಾನು ಹಂಗೆ ಜೀವನ. ಫೋನ್ ತಗೊಂಡಿರೋ ಆಗ ಇಲ್ಲಿಗೆ ನಮ್ದು ವ್ಲಾಗ್ಸ್ ರೀಲ್ಸ್ ಎಲ್ಲ ಮಾಡೋದು ಮುಗ್ದೈತಿ. ಇವಾಗ ನಮ್ಮ ನಡೆ ಮನೆ ಮನೆಗೆ ಹೋಗೋಕಿನ ಫಸ್ಟ್ ಈ ಕಡೆ ಬಂದು ಅಂದ್ಮೇಲೆ ಒಂದು ಪೆಗ್ ಟೀ ಪೆಗ್ ತಗೊಂಡು ಹೋಗೋಣ ಅಂತ ವೇಟ್ ಮಾಡ್ತೀರಿ. ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ಸ್ ಇರ್ತಾರೆ, ಪಕ್ಕ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ತಲೆ ತಿನ್ನೋಣ ಅಂತ ಮಸ್ತ್ ಮಜಾ ಇರ್ತೈತಿ. ಜಾಗದಾಗ ಹೆಣ ಬೀಳ್ತಾವ್ರಿ. ಜಾಗದಾಗ ಹೆಣ ಬೀಳ್ತಾವ್ರಿ. ಅವ್ರ ವಿಡಿಯೋ ಮಾಡ್ಲಿಲ್ಲ ಅಂದ್ರ ಹೌದಾ? ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ವ್ಲಾಗ್ ನೋಡ್ತಿರ್ತೀವಿ. ಅವ್ರ ಫ್ರೆಂಡ್ಸ್ ಯಾರ ಚಹಾ ಕುಡಿ ಅಂದ್ರೆ ಊಟ ಮಾಡೋಂದ್ರೆ ಬಿಲ್ ಸಾವಿರಾರು ಗಟ್ಟಲೆ ಬಿಲ್ ಮಾಡ್ತಾರೆ. ಇದೆಲ್ಲ ನಮ್ಮ ಫ್ರೆಂಡ್ಸ್ ಕುಂತಾರೆ. ಚಹಾ ಕುಡಿ ಅಂದ್ರೆ ಒಳ್ಳೆ ಆಗತ್ತಾರೆ. ಎಷ್ಟು ಒಳ್ಳೆಯವ್ರು ಇರ್ಬೇಕು ನೋಡಿ. ಇಲ್ಲ ಅಣ್ಣನೂ ಹೇಳಾಕತ್ತಾನ್ರಿ. ಇಲ್ಲ ಅಲ್ಲ ಅಣ್ಣನೂ ಹೇಳಾಕತ್ತಾನ ಚಹಾ ತೋರಪ್ಪ ಅಂದ್ರೆ ಎಲ್ಲರೂ ಒಳ್ಳೆ ಅಂತ ಸುಮ್ ಕುಂತಾರ. ಕ್ಯಾಮ್ರಾ ಮುಂದಿದ್ರೆ ಚಹಾ ಕುಡಲ್ಲ ಅಂತಾರೆ. ಹಿಂದಿದ್ರೆ ಹಿಂಗೆ ಬಾರಿಸ್ತಿರ್ತಾರೆ ಅವ್ರು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇಂಥ ದೋಸ್ತರು ಇವ್ರ ಕ್ಯಾಮ್ರಾ ಮುಚ್ಚ ಆಮೇಲೆ ತೊಗೊಂತೀವಿ ಅಂತಂದ್ರೆ ಕ್ಯಾಮ್ರಾ ಆಫ್ ಮಾಡ್ಕೊಳ್ಳೆ ನಾ ಚಹಾ ತೊಗೊಂಡಿರೋದು.
कैसे कैसे लोग रहते हैं यार यहाँ पर. ಬಾಯ್ ಬಾಯ್ ಮತ್ತೆ ಸಿಗೋಣ ಬಾಯ್ ಬ್ರೋ. ಮತ್ತೆ ಸಿಗೋಣ ಮತ್ತೆ ಸಿಗೋಣ ಟೇಕ್ ಕೇರ್. ಮಜಾ ಆಯಾ. ಬಾಯ್ 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 ಆಗ್ಬೇಕಪ್ಪ ನೀ ಹಂಗ ಬಾಯ್ ಬಾಯ್ ಹಿಂಗೈತೆ ತೋರಿಸ್ತಾರೆ ಒಟ್ಟು ತೋರಿಸ್ತಾರೆ ನಮ್ಮ ತಾಕಿಲ್ಲ ಅಂತ ದೊಡ್ಡ ಮಂದಿ ಅಲ್ಲಿ ನಾವು ಏನು ಮಾಡ್ತೀವಿ ಹೇಳ್ರಿ ಎಡಿಟ್ ಮಾಡೋಣ ಅಂದಾಗ ಅಲ್ಲಿ ಯಾರು ಅಂತ ಹಾಕ್ಬಿಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲೊಂದು ಏನೋ ಎಡಿಟ್ ಮಾಡಕತ್ತಾನ್ರಿ ನಾವು ನೋಡ್ತು ಇದಂತ ತೊಂಬಿಡ್ರಿ. ಬ್ಯಾಡ್ರಿ ನಾವು ತೋರಿಸಲ್ರಿ. ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಬಾಯ್ ಬಾಯ್. ಬಾಯ್ ಬಾಯ್ ಮತ್ತೆ ಸಿಗೋಣ. ನಂದು ಎಲ್ಲ ಶೂಟ್ ಮುಗಿಸ್ಕೊಂಡು ಡೈರೆಕ್ಟ್ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆ್ಯಂಡ್ ನಿನ್ನಿದೆ ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ಮಾಡೋದು ಭಾಳ ಬ್ಯಾಲೆನ್ಸ್ ಇತ್ತು. ಸೊ ಅದನ್ನ ಕಂಟಿನ್ಯೂ ಮಾಡಕತ್ತೀನಿ. ಆ್ಯಂಡ್ ನನ್ನ ಸೆಟಪ್ ಹೆಂಗೈತೆ ಅಂದ್ರೆ ಇಲ್ಲೊಂದು ಸೊ ನಾ ಬೇಸಿಕ್ಲಿ ಮಿಡಲ್ ಕ್ಲಾಸ್ ಹುಡುಗರಿ. ನನಗೆ ಸೆಟಪ್ಗೆ ಒಂದು ಸೋಫಾ ಚೇರ್ ಹಾಕೋಬೇಕು, ಮುಂದೆ ಡಯಾಸ್ ಹಾಕೋಬೇಕು ಅನ್ನೋದೇನೂ ಇಲ್ಲ. ಸೊ ಇದ್ದಿದ್ರಾಗ ಬಾಳೆ ಮಾಡೋದು ನಮ್ಮ ಅಪ್ಪಾಜಿ ನಮಗೆ ಕಲ್ಸ್ಯಾರ. ಸೊ ಇಲ್ಲೊಂದು ಚೇರ್ ಹಾಕ್ಕೊಂಡಿನಿ, ಇಲ್ಲೊಂದು ಟೇಬಲ್ ಇಟ್ಕೊಂಡಿನಿ. ಇದು ಒಂದು ನಮ್ಮ ಹೇಮಂತ್ ಅಣ್ಣ ಅಂದ್ರೆ ಇದೊಂದು ಸ್ಟ್ಯಾಂಡ್ ಇತ್ತು, ಕ್ಯಾಮ್ರಾ ಸ್ಟ್ಯಾಂಡ್. ಅದನ್ನು ತರಿಸಿ ಅವ್ರ ತಕ್ಕ ಇಸ್ಕೊಂಬಂದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಮುಂದೆ ಇದು ಕ್ವಶನ್ಸ್ ಏನೇನು ಇರ್ತಾವೆ ಅನ್ನೋದು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವೆ, ಅದು ನಾಳೆ ವ್ಲಾಗ್ದಾಗ ನೋಡ್ತೀರಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರನ ವೀಡಿಯೋ ಬರ್ತಾನೆ ಇರ್ತೇನೆ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಆಯ್ತಾ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರ್ರಿಪ್ಪ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.